ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 2ನೇ ಲಿಸ್ಟ್ ಬಿಡುಗಡೆಯಾಗಿರುತ್ತದೆ. ಹೌದು, ಇವತ್ತು ಇಲ್ಲಿ 2ನೇ ಲಿಸ್ಟನ್ನು ಇಲ್ಲಿ KEA ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿರುತ್ತಾರೆ. ಅಂದರೆ ಈಗಾಗಲೇ ಇದು 11ನೇ ದಿನಾಂಕದಂದು ಇಲ್ಲಿವರೆಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಇಲ್ಲಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿತ್ತು. ಇಲ್ಲಿ ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ 6ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಹಾಗೂ ಅಭ್ಯರ್ಥಿಗಳು ದಾಖಲಿಸಿರುವಂತಹ ಇಲ್ಲಿ ಆಯ್ಕೆ ಪಟ್ಟಿ ಅಥವಾ ಆಯ್ಕೆ ಇಚ್ಛೆ ಆಗಿರಬಹುದು ಅಥವಾ ಆಯ್ಕೆಗಳ ಆಧಾರದ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಇಲ್ಲಿ ದಿನಾಂಕ 11ನೇ ಏಪ್ರಿಲ್ 2025ರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ಇಲ್ಲಿ ವಿದ್ಯಾರ್ಥಿಗಳು ಮೀಸಲಾತಿ ಹಾಗೂ ಅವರ ಮೆರಿಟ್ ಪಟ್ಟಿ ಆಗಿರ್ಬೋದು ಮತ್ತು ಅದರೊಂದಿಗೆ ಅವರು ಶಾಲೆಗಳ ಆದ್ಯತೆಯನ್ನು ಕೂಡ ಪರಿಗಣಿಸಿ ಈ ಲಿಸ್ಟನ್ನು ಪ್ರಕಟಿಸಲಾಗಿತ್ತು. ಮತ್ತು ಇವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಫಲಿತಾಂಶ ಕೊಟ್ಟ ನಂತರ ಇಲ್ಲಿ ಅಭ್ಯರ್ಥಿಗಳು 16ನೇ ಏಪ್ರಿಲ್ 2025ರವರೆಗೆ ಸಂಜೆ ಸಾಯಂಕಾಲ 5:30ರವರೆಗೆ ಸಂಬಂಧಿಸಿದ ಶಾಲೆಗಳಿಗೆ ಅಡ್ಮಿಷನ್ ಪಡಲಿಕ್ಕೆ ಕೂಡ ಅವಕಾಶವನ್ನು ನೀಡಲಾಗಿತ್ತು. ಅಂದರೆ ಇದು ಕರ್ನಾಟಕದಲ್ಲಿರುವಂಥ 12 ಜಿಲ್ಲೆಗಳ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಲಿಸ್ಟ್ ಆಗಿತ್ತು. ಇದೀಗ 2ನೇ ಲಿಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ. ಹಾಗಾದರೆ ಈ ಲಿಸ್ಟನ್ನು ತಾವು ಹೇಗೆ ವೀಕ್ಷಿಸಬೇಕು ಅಂದರೆ ತಾವು ನೇರವಾಗಿ ಏನು ಮಾಡಿ, ಗೂಗಲ್ನಲ್ಲಿ ಹೋಗಿ ಇಲ್ಲಿ KEA ಕರ್ನಾಟಕ NIC.in ಅಂತ ಸರ್ಚ್ ಮಾಡಿ ಅಲ್ಲಿ ಮೊದಲಿಗೆ ಬರುತ್ತದೆ KEA ಹೋಮ್ ಅಂತ ಹೇಳಿ. ತಾವು ಅಲ್ಲಿ ಮೊದಲಿಗೆ ಏನು ಮಾಡ್ಬೋದು ಅಂದರೆ ಇತ್ತೀಚಿನ ಪ್ರಕಟಣೆಗಳು ಅಂತಿದೆಯಲ್ಲ ಅಲ್ಲಿ ವೀಕ್ಷಿಸ್ಬೋದು. ಅಂದರೆ ಅಲ್ಲಿ ಕ್ರೈಸ್ AMRS 6ನೇ ತರಗತಿ ಪ್ರವೇಶ ಪಟ್ಟಿ 2ನೇ ಸುತ್ತು 2025 ದಿನಾಂಕ 21/4/2025 ಅಂತಿರುತ್ತೆ. ಒಂದು ವೇಳೆ ಅದು ತಮಗೆ ಓಪನ್ ಆಗದೇ ಇದ್ದರೆ ಬಲಗಡೆಯಲ್ಲಿ 3 ಅಡ್ಡಗೆರೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ 2ನೇ ಆಪ್ಷನ್ ಪ್ರವೇಶ ಅಂತಿರುತ್ತೆ. ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ AMRS 2025 ಅಂತಿರುತ್ತೆ. ಪ್ರಾರಂಭದಲ್ಲೇ ಕೊಟ್ಟಿರುತ್ತಾರೆ 6ನೇ ತರಗತಿ ಪ್ರವೇಶ ಪಟ್ಟಿ 2ನೇ ಸುತ್ತು 2025-26 ಅಂತ ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ತಾವು ಇಡೀ ಡಿಸ್ಟ್ರಿಕ್ನ ಅಂದರೆ ಎಷ್ಟು ಜಿಲ್ಲೆಗಳದ್ದಿದೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ತಾವು ಅದನ್ನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿರುವಂತಹ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪ್ರಕಟಿಸಿರುವಂತಹ ಅಂದರೆ 6th ಅಡ್ಮಿಷನ್ ಲಿಸ್ಟ್ 2025-26 ಅಂತಿರುತ್ತೆ, ಸೆಕೆಂಡ್ ರೌಂಡ್ ಅಂತಿರುತ್ತೆ. ಮತ್ತು ಇನ್ನೂ ಇವರಿಗೆ ಡೇಟನ್ನು ಇನ್ನೂ ಮೆನ್ಷನ್ ಮಾಡಿರಲಿಲ್ಲ ಅವರು, ಎಷ್ಟು ದಿನಗಳ ಕಾಲ ಇದು ಅಡ್ಮಿಷನ್ ಟೈಮ್ ಕೊಟ್ಟಿದ್ದಾರೆ ಅಂಥೇಳಿ. ತಾವು ಕೂಡ ಅಲ್ಲಿ ವೀಕ್ಷಿಸಬಹುದು. ತಾವು ಏನು ಮಾಡಿ, ಇಡೀ 12 ಜಿಲ್ಲೆಗಳ ಲಿಸ್ಟಲ್ಲಿರುತ್ತೆ. ತಮ್ಮ ಮಗು ಯಾವ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ಅಲ್ಲಿ ಸೆಲೆಕ್ಟ್ ಆಗಿದಾರಲ್ಲ ಅಂತೇಳಿ ನೋಡ್ಬೋದು. ಇಲ್ಲಿ ಮೊದಲನೇ ಲಿಸ್ಟಲ್ಲಿ ವಿದ್ಯಾರ್ಥಿಗಳು ಒಂದು ವೇಳೆ ಅಡ್ಮಿಷನ್ ಮಾಡದೇ ಇದ್ದಂಥವರು ಯಾರಾದರೂ ಇದ್ದರೆ ಹಾಗೂ ಇನ್ನೂ ಖಾಲಿ ಹುದ್ದೆಗಳು ಅಥವಾ ಖಾಲಿ ಸೀಟುಗಳು ಇದ್ದಲ್ಲಿ ಅವು ಎಲ್ಲವನ್ನು ಸೇರ್ಪಡೆ ಮಾಡಿ 2ನೇ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. ತಾವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಅವರ CET ನಂಬರ್ ಆಗಿರ್ಬೋದು, ಅವರ ರ್ಯಾಂಕಿಂಗ್ ಆಗಿರ್ಬೋದು, ಅವರ ಹೆಸರು ಮತ್ತು ಅವರ ಕ್ಯಾಂಡಿಡೇಟ್ ಕ್ಯಾಟಗರಿ ಅಂತಿರುತ್ತೆ. ಇಡೀ ರಾಜ್ಯದ 12 ಜಿಲ್ಲೆಗಳಲ್ಲಿರುವಂತಹ ಈ 12 ಜಿಲ್ಲೆಗಳಲ್ಲಿರುವಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಎಲ್ಲ ಲಿಸ್ಟ್ ಇರುತ್ತೆ. ತಾವು ಕೂಡ ಇಲ್ಲಿ ವೀಕ್ಷಿಸ್ತಾ ಹೋಗ್ಬೋದಾಗಿದೆ. ಒಂದು ವೇಳೆ ತಮ್ಮ ಮಗು ಸೆಲೆಕ್ಟ್ ಆಗದೇ ಇದ್ದರೆ ಇನ್ನೊಂದು ಇಷ್ಟವರೆಗೂ ತಾವು ಕಾಯಬೇಕಾಗುತ್ತದೆ. 3ನೇ ಲಿಸ್ಟ್ ಕೂಡ ಬಿಡುಗಡೆ ಆಗ್ಬೋದು. ಇವರಿಗಿನ್ನೂ ಟೈಮ್ ಕೊಟ್ಟಿಲ್ಲ, ಮೋಸ್ಟ್ಲಿ ಸಾಯಂಕಾಲ ಒಳಗಾಗಿ ಅವರಿಗೆ ಅವಕಾಶವನ್ನು ಕೊಡ್ಬೋದಾಗಿದೆ. ನೋಡೋಣ ಅಂತ ಹೇಳ್ತಾ ಇದ್ದೀನಿ.